ಹಾಯ್, ದಿಸ್ ಇಸ್ ಲತಾ ಫ್ರಮ್ ಎಸ್ಕೆ ಬುಟಿಕ್. ಇವತ್ತು ಬಂದ್ಬಿಟ್ಟು ಓಲ್ಡ್ ಕಸ್ಟಮರು ತ್ರಿವಿಜಾ ಅಂತ ಹೇಳ್ಬಿಟ್ಟು ತುಂಬಾ ವರ್ಷಗಳಿಂದ ಬರ್ತಾ ಇದ್ದಾರೆ ಅವರು. ಸೊ ಅವ್ರು ಒಂದು ಡಿಸೈನ್ ತಗೊಂಡ್ ಬಂದಿದ್ರು. ಮತ್ತೆ ಅವ್ರ ಸ್ಯಾರಿ ಬಂದು ಬ್ರೊಕೆಟ್ ಸ್ಯಾರಿ ಆಗಿತ್ತು. ಅದ್ರಲ್ಲಿ ಇರೋ ಬ್ಲೌಸ್ ಬೇಡ ಅಂತ ಹೇಳಿದ್ರು. ಸೊ ಸಿಲ್ಕ್ ಬ್ಲೌಸ್ ತಗೊಂಡ್ಬಂದು ಮಾಡಕ್ ಹೇಳಿದ್ರು. ಅದು ಹೇಗಿದೆ ಅಂದ್ರೆ ಕಲರ್ ಬಂದು ಒಂದು ಡಿಫ್ರೆಂಟ್ ಕಲರ್ ಇದೆ, ನೋಡ್ಬೋದು ನೀವು ಇಲ್ಲಿ. ಅದನ್ನ ಡೈ ಕಳಿಸಿ ಡೈ ಮುಗಿಸಿ ಮತ್ತೆ ನಾವು ವರ್ಕ್ ಸ್ಟಾರ್ಟ್ ಮಾಡಿರೋದು. ಕಂಪ್ಲೀಟ್ ಆಗಿ ಇವಾಗ ನೋಡಿದ್ರೆ ಈ ಡಿಸೈನ್ ಯಾರ ಪೇಜಲ್ಲಿ ನೋಡ್ರು ಓಡ್ತಾ ಇರುತ್ತೆ. ಇವಾಗ ನನ್ನ ಪೇಜಲ್ಲಿ ಬಂದಿದೆ ಇದೇ ತರ ಡಿಸೈನ್, ಕ್ಲೈಂಟ್ ಸೆಲೆಕ್ಟ್ ಮಾಡಿದ್ದು. ಸೊ ಇಲ್ಲಿ ನೋಡ್ಬೋದು, ನೀವು ಒಂದು ಪ್ಯಾಚ್ ಅಪ್ ಕೊಟ್ಟಿರ್ತೀವಿ. ಕಂಪ್ಲೀಟ್ ಆಗಿ ಸ್ಯಾರಿ ಕಲರ್ ಟೀಲ್ ಗ್ರೀನ್ ಅಲ್ಲಿ ಇದೆ, ಬೇಬಿ ಪಿಂಕ್ ಕಲರ್ ಮತ್ತೆ ಜರ್ದೋಸಿ. ಯಾಕಂದ್ರೆ ಈ ಕಾಪರ್ ಕಲರ್ ಜರ್ದೋಸಿ, ಕಾಪರ್ ಅಂದ್ರೆ ಸಿಲ್ವರ್ ಅಲ್ಲಿ ಕಾಪರ್ ಬರುತ್ತೆ ಆ ತರ ಜರ್ದೋಸಿ ಇದು. ಇದ್ರಲ್ಲಿ 2 ಫ್ಲವರ್ ಮತ್ತೆ ನಾಟ್ ವರ್ಕ್ ಅಲ್ಲಿ ಬೇಕಾಯ್ತು. ಕಂಪ್ಲೀಟ್ ಆಗಿ ಇಲ್ಲಿ ನೋಡಿದ್ರೆ ನಿಮ್ಗೆ ಡಿಸೈನ್ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ಬಂದ್ಬಿಟ್ಟು ವೇಸ್ಟ್ ಚೆಸ್ಟ್ ಪೋರ್ಷನ್ ವರ್ಗುನು ಇಲ್ಲಿಂದ ಇಲ್ಲಿಂದವರೆಗೂ ಫುಲ್ ಟಿಲ್ ಚೆಸ್ಟ್ ಪೋರ್ಷನ್ ಅಲ್ಲಿ ಕಂಪ್ಲೀಟ್ ಆಗಿ ಒಂದು ರೋಪ್ ಲೈನ್ ಬಂದಿರುತ್ತೆ. ಇಲ್ಲಿ ನಾಟ್ ವರ್ಕ್ ಅಲ್ಲಿ ಮತ್ತೆ ಸೀಕ್ವೆನ್ಸ್ ಜರ್ದೋಸಿಯಲ್ಲಿ. ಬ್ಯಾಕ್ ಅಲ್ಲಿ ಬಂದ್ಬಿಟ್ಟು ಆಲ್ ಓವರ್ ಬುಟ್ಟ ಕಂಪ್ಲೀಟ್ ನೆಕ್ ಶೇಪ್ ಬಂದಾಗ ಈ ತರ ಬರುತ್ತೆ. ಫ್ರಂಟ್ ಪೋರ್ಷನ್ ಬಂದಾಗ ಒಂದು ಡಿಫ್ರೆಂಟ್ ನೆಕ್ ಶೇಪ್ ಅಲ್ಲಿ ಬರುತ್ತೆ. ಅಂದ್ರೆ ಸ್ಟ್ರೈಟ್ ಆಗಿ ಬಂದು ಅವ್ರಿಗೆ ಇದೇ ತರ ಪಟ್ಟಿ ಬೇಕಾಯ್ತು. ಬ್ಯಾಕ್ ಏನಿದೆ ಕಂಟಿನ್ಯೂಟಿ ಹಂಗೆ ಬರಬೇಕಾಯ್ತು. ಇಲ್ಲಿ ಬಂದು ಸ್ಕೆಲಾಪ್ ಬೇಕಾಯ್ತು ಫ್ರಂಟ್ ಪೋರ್ಷನ್ ಅಲ್ಲಿ. ಇದು ಬಂದ್ಬಿಟ್ಟು ಪ್ರಿನ್ಸೆಸ್ ಕಟ್ ವಿತ್ ಬೆಲ್ಟ್ ಅಲ್ಲಿ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು, ಪ್ರಿನ್ಸೆಸ್ ವಿತ್ ಬೆಲ್ಟ್. ಸ್ಲೀವ್ಸ್ ಬಂದಾಗ ಒಂದು ಯೂನಿಕ್ನೆಸ್ ಬೇಕಾಗಿತ್ತು ಅವರಿಗೆ. ಸೊ ಈ ಸ್ಲೀವ್ಸ್ ಅಟ್ಯಾಚ್ ಹತ್ರ ಏನಿದೆಯೋ ಈ ಸ್ಲೀವ್ ಅಟ್ಯಾಚ್ ಕಂಪ್ಲೀಟ್ ಆಗಿ ರೌಂಡ್ ಅಪ್ ಅಲ್ಲಿ ನಿಮಗೆ ಜರ್ದೋಸಿಯಲ್ಲಿ ನಾಟ್ ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿರುತ್ತೆ. ಮತ್ತೆ ಇಲ್ಲೊಂದು ಬಂದು ಒಂದು ಮೋಟಿವ್ ಬಂದಿರುತ್ತೆ ಸೆಂಟರ್ ಪೋರ್ಷನ್ಗೆ. ಫುಲ್ ಗ್ರ್ಯಾಂಡ್ ಲುಕ್ ಕಾಣಬೇಕು ಮತ್ತೆ ಯೂನಿಕ್ನೆಸ್ ಇರಬೇಕು. ಇದನ್ನ ತಗೊಂಡು ಪ್ಲಸ್ ಬ್ಯಾಕ್ ಅಲ್ಲಿ ಏನ್ ತಗೊಂಡಿದ್ವಿ ಆಲ್ ಓವರ್ ಬುಟ್ಟ, ಅದೇ ಆಲ್ ಓವರ್ ಬುಟ್ಟ ಇಲ್ಲಿ ತಗೊಂಡಿದೀವಿ. ಮತ್ತೆ ಸ್ಲೀವ್ಸ್ ಅಲ್ಲಿ ಬಾರ್ಡರ್ ಅಪ್ ಕಂಪ್ಲೀಟ್ ಜರ್ದೋಸಿ ಮತ್ತೆ ಥ್ರೆಡ್ ಅಲ್ಲಿ ಬಾರ್ಡರ್ ಅಪ್ ತಗೊಂಡಿದೀವಿ ರೌಂಡ್ ಫುಲ್ನು. ಸೊ ಈ ಡಿಸೈನ್ ಹೇಗಿದೆ ಅಂತ ಹೇಳಿ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಮತ್ತೆ ಫಾಲೋ ಮಾಡೋದ್ ಮರಿಬೇಡಿ, ಶೇರ್ ಮಾಡಿ. ಥ್ಯಾಂಕ್ ಯು.